ಜಾತಿ ಗಣತಿ ಮೀಸಲಾತಿ ಎಂಎಸ್ಪಿ ಖಾತ್ರಿ ಮತ ತರುತ್ತಾ ಕಾಂಗ್ರೆಸ್ ಗ್ಯಾರಂಟಿ ನ್ಯಾಯಪತ್ರ ವರ್ಸಸ್ ಸಂಕಲ್ಪ ಪತ್ರ ಯಾವುದಕ್ಕೆ ಮಣೆ ಹಾಕ್ತಾರೆ ಜನ ಇದೇ ಇಂದಿನ ಅಖಾಡ ದೇಶ ಗೆಲ್ಲಿಸುತ್ತಾ ಗ್ಯಾರಂಟಿ ಚುನಾವಣೆ ಬಂದಾಗ ರಾಜಕೀಯ ಪಕ್ಷಗಳು ಪ್ರಣಾಳಿಕೆಯ ಮೂಲಕವಾಗಿ ಜನರನ್ನ ಆಕರ್ಷಣೆ ಮಾಡುವಂತದ್ದು ಸಹಜವಾದಂತಹ ಪ್ರಕ್ರಿಯೆ। ಈ ಪ್ರಣಾಳಿಕೆ ಒಂದು ಪಕ್ಷ 5 ವರ್ಷಗಳ ಆಳ್ವಿಕೆಗೆ ಏನನ್ನ ಕೊಡಬಹುದು, ಏನೇನು ಕೆಲಸವನ್ನ ಮಾಡಬಹುದು ಅನ್ನುವಂತ ಮುನ್ನೋಟವನ್ನ ಕೊಡುತ್ತೆ। ಪ್ರಣಾಳಿಕೆಯಲ್ಲಿ ಎಷ್ಟು ಅಂಶಗಳು ಜಾರಿಯಾಗ್ತವೆ, ಜಾರಿಯಾಗೋದಿಲ್ಲ ಅನ್ನೋದು ಎರಡನೇ ಮಾತು। ಆದರೆ ಪ್ರಣಾಳಿಕೆ ಅಂತೂ ಜನರ ಮುಂದೆ ಒಂದು ಆಕರ್ಷಣೀಯವಾದಂತಹ ಅಂಶವಾಗಿಯೂ ಕೂಡ ತೆರೆದುಕೊಳ್ಳುತ್ತೆ। ಹಾಗಾದ್ರೆ ಕಾಂಗ್ರೆಸ್ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆ ಮಾಡಿರುವಂತಹ ಪ್ರಣಾಳಿಕೆಯಲ್ಲಿ ಇರುವಂತಹ ಅಂಶಗಳು ಏನೇನು ಅನ್ನೋದರ ಬಗ್ಗೆ ಮೊದಲಿಗೆ ನಿಮಗೊಂದು ವರದಿಯನ್ನು ತೋರಿಸ್ತೀನಿ। ಲೋಕಸಭೆ ಚುನಾವಣೆಗಾಗಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆ ರಿಲೀಸ್ ಮಾಡಿದೆ। 5 ನ್ಯಾಯಗಳ ಹೆಸರಿನಲ್ಲಿ 25 ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಘೋಷಿಸಿದೆ। ದೇಶದ ಜನರ ಕಲ್ಯಾಣಕ್ಕಾಗಿ ಈ ಗ್ಯಾರಂಟಿಗಳು ಎಂದು ಕಾಂಗ್ರೆಸ್ ಪ್ರತಿಪಾದಿಸಿದೆ। ಕೇಂದ್ರದ ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಂ ನೇತೃತ್ವದ ಸಮಿತಿ ಪ್ರಣಾಳಿಕೆ ಸಿದ್ಧಪಡಿಸಿದೆ। ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ನ್ಯಾಯಪತ್ರ ಹೆಸರಿನ 48 ಪುಟಗಳ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ। ದೇಶದ ಎಲ್ಲಾ ಭಾಗದ ಎಲ್ಲಾ ವರ್ಗದ ಕಲ್ಯಾಣಕ್ಕಾಗಿ ಯುವ ನ್ಯಾಯ, ಮಹಿಳಾ ನ್ಯಾಯ, ರೈತ ನ್ಯಾಯ, ಶ್ರಮಿಕ ನ್ಯಾಯ ಮತ್ತು ಸಮಾನತೆ ನ್ಯಾಯ ಎಂಬ ಧ್ಯೇಯವಾಕ್ಯದಡಿ ಕಾಂಗ್ರೆಸ್ ಪ್ರಣಾಳಿಕೆ ಸಿದ್ಧವಾಗಿದೆ। ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಂತೆಯೇ ದೇಶವ್ಯಾಪಿ ಜಾತಿ ಸರ್ವೆ ಮಾಡುವ ಭರವಸೆ ನೀಡಿದೆ ಕಾಂಗ್ರೆಸ್। ಸಾಮಾಜಿಕ, ಆರ್ಥಿಕ ಮತ್ತು ಜಾತಿ ಗಣತಿಯ ಸರ್ವೆ ಇದಾಗಿರುತ್ತದೆ। ದೇಶದಲ್ಲಿನ ಜಾತಿ ಉಪಜಾತಿಗಳ ಸಂಖ್ಯೆ ತಿಳಿಯಲು ಸರ್ವೆ ಅಗತ್ಯ ಎಂಬುದು ಕಾಂಗ್ರೆಸ್ ವಾದ। ದೇಶದ ಎಸ್ಸಿ, ಎಸ್ಟಿ ಮತ್ತು ಒಬಿಸಿ ಸಮುದಾಯಕ್ಕೆ ಮೀಸಲಾಗಿರುವ ಶೇಕಡ 50 ಮೀಸಲಾತಿಯನ್ನ ಇನ್ನಷ್ಟು ಹೆಚ್ಚಿಸುವ ಭರವಸೆ ನೀಡಿದೆ ಕಾಂಗ್ರೆಸ್। ಶೇಕಡ 50 ಮೀಸಲಾತಿ ಮಿತಿಯನ್ನ ಸಂವಿಧಾನ ತಿದ್ದುಪಡಿ ಮೂಲಕ ಏರಿಸುವ ಭರವಸೆ ನೀಡಿದೆ। ರಾಜ್ಯದಲ್ಲಿ ಶುರುವಾಗಿದ್ದ ಹಿಜಾಬ್ ವಿವಾದದ ಬೆನ್ನಲ್ಲೇ ಡ್ರೆಸ್ ಕೋಡ್ ಪ್ರಸ್ತಾಪ ಮಾಡಿದೆ ಕಾಂಗ್ರೆಸ್। ಅಲ್ಪಸಂಖ್ಯಾತ ಸಮುದಾಯದ ವಸ್ತ್ರ, ಆಹಾರ, ಭಾಷೆ, ವೈಯಕ್ತಿಕ ಕಾನೂನುಗಳ ರಕ್ಷಣೆ ಮಾಡುವ ಭರವಸೆ ನೀಡಿದೆ। ಇದಕ್ಕಾಗಿ ಸಮುದಾಯಗಳ ಸಲಹೆ ಪಡೆದು ಜಾರಿ ಮಾಡುತ್ತೇವೆ ಎಂದಿದೆ। ದೇಶದ ಮಹಿಳೆಯರ ರಕ್ಷಣೆ, ಕಲ್ಯಾಣ, ಅಭಿವೃದ್ಧಿಗಾಗಿ ಮಹಾಲಕ್ಷ್ಮಿ ಯೋಜನೆ ಘೋಷಿಸಿದೆ ಕಾಂಗ್ರೆಸ್। ಮಹಿಳೆಯರಿಗೆ ಶೇಕಡ 50ರಷ್ಟು ಉದ್ಯೋಗ ಮೀಸಲಾತಿ, 2025ರಿಂದ ಕೇಂದ್ರ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ಭರವಸೆ ನೀಡಿದೆ। ಕುಟುಂಬದ ಹಿರಿಯ ಮಹಿಳೆಗೆ ವಾರ್ಷಿಕ 1 ಲಕ್ಷ ಹಣವನ್ನು ಷರತ್ತು ರಹಿತವಾಗಿ ವರ್ಗಾವಣೆ ಮಾಡುವ ಘೋಷಣೆ ಮಾಡಿದೆ। ದೇಶದ ಯುವಕರಿಗೂ ಕಾಂಗ್ರೆಸ್ ಆಫರ್ ನೀಡಿದೆ। ಉದ್ಯೋಗದ ಭರವಸೆ ಬರೀ ಉದ್ಯೋಗ ಅಲ್ಲ, 1 ಲಕ್ಷ ವೇತನದ ಉದ್ಯೋಗ ಭರವಸೆ ನೀಡಿದೆ। ಪದವೀಧರರಿಗೆ ವಾರ್ಷಿಕ 1 ಲಕ್ಷ ಅಪ್ರೆಂಟಿಸ್‌ಶಿಪ್, ಸರ್ಕಾರಿ ಪರೀಕ್ಷೆ, ಸರ್ಕಾರಿ ಹುದ್ದೆಗಳ ಅರ್ಜಿ ಶುಲ್ಕ ರದ್ದು ಮಾಡುವ ಭರವಸೆ ನೀಡಿದೆ। ದೇಶದ ಹಿರಿಯ ನಾಗರಿಕರಿಗೆ ಮಾಸಿಕ 1,000 ಪಿಂಚಣಿ ಭರವಸೆ ನೀಡಲಾಗಿದೆ। ವಿಧವೆಯರು, ವಿಕಲಚೇತನರಿಗೂ 1,000 ಪಿಂಚಣಿ ಭಾಗ್ಯ ಘೋಷಿಸಿದೆ ಕಾಂಗ್ರೆಸ್। ದೇಶದ ಬೆನ್ನೆಲುಬು ಅನ್ನದಾತರ ಕಲ್ಯಾಣಕ್ಕಾಗಿ ಭರವಸೆಗಳ ಸುರಿಮಳೆಯನ್ನೇ ಸುರಿಸಿದೆ ಕಾಂಗ್ರೆಸ್। ರೈತರ ಸಾಲ ಮನ್ನಾ ಜೊತೆಗೆ ಹೊಸ ಸಾಲದ ಖಾತ್ರಿ ನೀಡಿದೆ। ಎಂಎಸ್ ಸ್ವಾಮಿನಾಥನ್ ಆಯೋಗದ ವರದಿ ಅನುಷ್ಠಾನ ಮಾಡಿ ಕನಿಷ್ಠ ಬೆಂಬಲ ಬೆಲೆ ಕಾನೂನು ಖಾತ್ರಿ ಮಾಡುವುದಾಗಿ ಹೇಳಿದೆ। ಕೃಷಿ ಉತ್ಪನ್ನಗಳ ಮೇಲಿನ ಜಿಎಸ್ಟಿ ರದ್ದು, ನರೇಗಾ ಯೋಜನೆಯಡಿ ರೈತರಿಗೆ ನಿತ್ಯ 400 ವೇತನ ನೀಡುವುದಾಗಿ ಹೇಳಿದೆ। ಆರೋಗ್ಯ ಸೇವೆ ಎಲ್ಲರಿಗೂ ಸಿಗಬೇಕೆಂಬ ಕಾರಣಕ್ಕಾಗಿ ಯಾವುದೇ ಕಂತು ಕಟ್ಟದೆ 25 ಲಕ್ಷವರೆಗಿನ ಆರೋಗ್ಯ ವಿಮೆ ನೀಡುವ ಘೋಷಣೆ ಮಾಡಿದೆ। ಗ್ರಾಮೀಣ ಭಾಗದ ವೈದ್ಯರಿಗೆ ವಿಶೇಷ ನೆರವು, ಸಾರ್ವಜನಿಕ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತ ಸೇವೆ ಸಿಗಲಿದೆ। ಬಿಜೆಪಿ ಸರ್ಕಾರದ ಜಿಎಸ್ಟಿಗೆ ಹೊಸ ಸ್ವರೂಪ ನೀಡುವುದಾಗಿ ಕಾಂಗ್ರೆಸ್ ಹೇಳಿದೆ। ಜಿಎಸ್ಟಿ 2.0 ಮೂಲಕ ಗ್ರಾಹಕ ಸ್ನೇಹಿ ನಿಯಮ ಜಾರಿ ಮಾಡುತ್ತೇವೆ। ವಿಶ್ವದಾದ್ಯಂತ ಒಪ್ಪುವ ಏಕ ಜಿಎಸ್ಟಿ ನೀತಿ ಜಾರಿಯಾಗಲಿದೆ ಎಂದಿದೆ। ಉಳಿದಂತೆ ಇವಿಎಂಗಳ ಪಾರದರ್ಶಕತೆಗಾಗಿ ಚುನಾವಣಾ ನೀತಿಗೆ ತಿದ್ದುಪಡಿ, ಚೀನಾ ಗಡಿಯಲ್ಲಿ ಶಾಂತಿ ಸ್ಥಾಪನೆ ಮಾಡಿ ಯಥಾಸ್ಥಿತಿ ಕಾಯ್ದುಕೊಳ್ಳುವುದು, ಮುಂದಿನ 10 ವರ್ಷಗಳಲ್ಲಿ ಜಿಡಿಪಿ ದರ ದುಪ್ಪಟ್ಟು ಮಾಡುವುದು, ಪುದುಚೇರಿಗೆ ಪೂರ್ಣ ರಾಜ್ಯದ ಸ್ಥಾನಮಾನ, ಸೇನಾ ನೇಮಕಾತಿಯ ಅಗ್ನಿಪಥ್ ಯೋಜನೆ ರದ್ದು, ಮಾಲ್ದೀವ್ಸ್ನೊಂದಿಗೆ ಬಾಂಧವ್ಯ ವೃದ್ಧಿ ಹಾಗೂ ತೃತೀಯ ಲಿಂಗಿಗಳನ್ನು ಗುರುತಿಸಲು ಪ್ರತ್ಯೇಕ ನಿಯಮ ಮಾಡೋ ಭರವಸೆ ನೀಡಿದೆ ಕಾಂಗ್ರೆಸ್। घोषणा पत्र देश के राजनीतिक इतिहास में न्याय के दस्तावेज के रूप में याद किया जाएगा। राहुल जी के नेतृत्व में चली भारत जोड़ो न्याय यात्रा में 5 पिलर्स पर ध्यान केंद्रित किया गया था। जहां कहीं भी हम गए इन न्याय की बात हमने करी थी। इन 5 पिलर्स में से 25 गारंटी निकलते हैं। 25 गारंटी ने किसी न किसी को लाभ मिलने का इसके अंतर्गत यहाँ पर हमारे मैनिफेस्टो में भी है।
ಈ ಮಧ್ಯೆ ಹಿಮಾಚಲ ಪ್ರದೇಶ ರಾಜ್ಯಸಭೆ ಚುನಾವಣೆಯಿಂದ ಕಾಂಗ್ರೆಸ್ ಪಾಠ ಕಲ್ತಂತಿದೆ. ಈ ಹಿನ್ನೆಲೆಯಲ್ಲಿ ಪಕ್ಷಾಂತರ ಮಾಡೋ ರಾಜಕಾರಣಿಗಳಿಗೂ ಲಗಾಮು ಹಾಕೋ ಕಾನೂನು ಜಾರಿಯ ಭರವಸೆ ನೀಡಿದೆ. ಜನಪ್ರತಿನಿಧಿಗಳು ಪಕ್ಷಾಂತರ ಮಾಡಿದ್ರೆ ಅನರ್ಹತೆ ಮಾಡೋ ಕಾನೂನು ಜಾರಿಯ ಘೋಷಣೆ ಮಾಡಿದೆ. Political parties, especially defectors, have exposed the limitations of the 10th schedule. So the 10th schedule has to be amended. Our position is that moment a defection takes place, he should be instantly disqualified. ಹೀಗೆ ಪ್ರಣಾಳಿಕೆ ಘೋಷಣೆ ಮಾಡಿದ ಕಾಂಗ್ರೆಸ್ ನಾಯಕರು ಪ್ರಧಾನಿ ಅಭ್ಯರ್ಥಿ ಬಗ್ಗೆ ಮಾತ್ರ ಈಗಲೂ ಸಸ್ಪೆನ್ಸ್ ಕಾಯ್ದುಕೊಂಡಿದೆ. इंडिया गठबंधन में डिसीजन लिया गया है कि हम मिलकर एक साथ आइडियोलॉजिकल चुनाव लड़ रहे हैं. चुनाव जीतने के बाद लीडर कौन होगा, प्राइम मिनिस्टर कौन होगा, वो पूरा का पूरा जो कोलिशन है वो मिलकर डिसाइड करेगा. ಕಾಂಗ್ರೆಸ್ ಪ್ರಣಾಳಿಕೆ ಬೆನ್ನಲ್ಲೇ ಪ್ರಧಾನಿ ಮೋದಿ ರಾಜಸ್ಥಾನದಲ್ಲಿ ಕಿಚಾಯಿಸಿದ್ರು. भाजपा जो कहती है वो जरूर करती है. दूसरी पार्टियों की तरह भाजपा केवल घोषणा पत्र नहीं जारी करती, हम तो संकल्प पत्र लेकर के आते हैं. 2019 में हमने जो संकल्प पत्र जारी किया था उसके ज्यादातर संकल्प पूरे हो चुके. मोदी ने आपको जो वादा किया था वो वादा पूरा करने के लिए एड़ी चोटी का जोर लगा दिया है. 3 तलाक पर कानून हमारी मुस्लिम बहनों की मदद कर रहा है. और मेरी मुसलमान माताएं बहनें समझे, ये 3 तलाक आपके जीवन पर तो खतरा था ही था. मेरी मुस्लिम बेटियों के सर पे तलवार लटकती रहती थी. मोदी ने आपकी रक्षा तो की है, लेकिन मोदी ने हर मुस्लिम परिवार की भी रक्षा की है. ಈ ಮಧ್ಯೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿನ ಜಲ ನಿರ್ವಹಣೆ ಅಂಶಗಳಿರೋ ಪೇಜ್ನಲ್ಲಿ ಅಮೆರಿಕಾದ ನದಿಯ ಇಮೇಜ್ ಅನ್ನ ಬಳಸಿರೋದನ್ನ ಟೀಕಿಸಿದೆ ಬಿಜೆಪಿ. इन्वायरमेंटल क्लीनिनेस के ऊपर ये फोटो है और ये जानते कहां की है? द मोस्ट फेवर्ड एंड सॉर्ट ऑफ डेस्टिनेशन ऑफ चिर युवा ऑफ इंडियन पॉलिटिक्स राहुल गांधी जी का थाईलैंड के. यक्ष प्रश्न हो गया है, ये फोटो कौन भेज रहा है विदेश से? ಈ ಎಲ್ಲ ಟೀಕೆ ಟಿಪ್ಪಣಿಗಳ ಮಧ್ಯೆಯೇ ನಾಳೆ ರಾಜಸ್ಥಾನದ ಜೈಪುರ ಮತ್ತು ಹೈದರಾಬಾದ್ಗಳಲ್ಲಿ ಅಧಿಕೃತವಾಗಿ ರಿಲೀಸ್ ಆಗ್ತಿದೆ ಕಾಂಗ್ರೆಸ್ ಪ್ರಣಾಳಿಕೆ. ಖರ್ಗೆ, ಸೋನಿಯಾ, ಪ್ರಿಯಾಂಕಾ ಜೈಪುರದಲ್ಲಿ, ರಾಹುಲ್ ಗಾಂಧಿ ಹೈದರಾಬಾದ್ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹಾಗಾದ್ರೆ ನ್ಯಾಯಪತ್ರ ಯಾವ ಸ್ವರೂಪದಲ್ಲಿ ಮತ ತರುವಂತಹ ಪತ್ರವಾಗಿ ಪರಿವರ್ತನೆ ಆಗುತ್ತಾ ಕಾಂಗ್ರೆಸ್ ಪಾಲಿಗೆ ಅನ್ನೋದು ಒಂದು ಭಾಗ. ಸಂಕಲ್ಪ ಪತ್ರದ ಮೂಲಕವಾಗಿ ಜನರಿಗೆ ನಾವು ಏನು ಮಾಡ್ತೀವಿ ಅನ್ನೋದನ್ನು ಹೇಳ್ತೀವಿ ಅನ್ನೋಂತಹ ಮಾತನ್ನು ಕೂಡ ಪ್ರಧಾನಮಂತ್ರಿ ಮೋದಿಯವರು ಕೂಡ ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಮ್ಯಾನಿಫೆಸ್ಟೋ ರಿಲೀಸ್ ಆದ ನಂತರ ಅವರು ಈ ವಿಚಾರಗಳನ್ನು ಕೂಡ ಮಾತನಾಡಿದ್ದಾರೆ. ಇದರ ಬಗ್ಗೆ ನಾವು ಚರ್ಚೆಯನ್ನು ಆರಂಭಿಸೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವಂತಹ MG ಮಹೇಶ್ ಅವರು ನಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. KPCC ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಭವ್ಯ ನರಸಿಂಹಮೂರ್ತಿ ನಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ JDSನ ವಕ್ತಾರರಾಗಿರುವಂತಹ ರಾಜುಗೌಡರು ನಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರಾಗಿರುವ BS ಅರುಣ್ ಅವರು ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಚರ್ಚೆ ನಾನು ಆರಂಭಿಸ್ತೀನಿ ಭವ್ಯ ಅವರ ಮೂಲಕವಾಗಿ. ಭವ್ಯ ಅವರೇ, ಎಷ್ಟು ಮಟ್ಟಿಗೆ ಮ್ಯಾನಿಫೆಸ್ಟೋ, ನೀವು ನ್ಯಾಯಗಳು ಅಥವಾ ಗ್ಯಾರಂಟಿ, ಇದು ಎಷ್ಟು ಮಟ್ಟಿಗೆ ಜನರನ್ನ ಮನಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ? ನಮ್ಮ ಪ್ರಣಾಳಿಕೆಯಲ್ಲಿ ಇದುವರೆಗೂ ಕಳೆದ 10 ವರ್ಷದಿಂದ ಯಾವ ಕ್ಷೇತ್ರಗಳಲ್ಲಿ ಹಿಂದುಳಿದ ವರ್ಗಗಳಾಗ್ಬೋದು, ಅಲ್ಪಸಂಖ್ಯಾತರಾಗ್ಬೋದು, ಹೆಣ್ಣು ಮಕ್ಕಳಾಗ್ಬೋದು, ಪ್ರತಿಯೊಬ್ಬರಿಗೂ ಆಗಿರುವಂತಹ ಅನ್ಯಾಯವನ್ನು ಸರಿ ಮಾಡಿ ನ್ಯಾಯ ಒದಗಿಸ್ಕೊಡ್ತೀವಿ ಅನ್ನುವಂತಹ ಗ್ಯಾರಂಟಿಗಳನ್ನು ನಾವು ಅನೌನ್ಸ್ ಮಾಡಿದ್ದೀವಿ ಸರ್. ಇದು ಒಂದು ಇಲ್ಲಿ ಹೇಳ್ತೀನಿ, ಹೆಣ್ಣು ಮಕ್ಕಳಿಗೆ ಯಾವ ಮಟ್ಟಕ್ಕೆ ಅಂದರೆ ನಾವು ಎಂಪ್ಲಾಯ್ಮೆಂಟಿಂದ ಹಿಡಿದು, ಯೂತಿಂದ ಹಿಡಿದು, SC ST OBC ಅಲ್ಪಸಂಖ್ಯಾತರಿಗೆ ಸರ್, ಇವತ್ತು ಪ್ರತಿಯೊಂದು ಸೆಕ್ಷನಿಗೂ ಒಂದು ಭಯ ಹುಟ್ಕೊಂಡಿದೆ. ಅದು ಹಿಂದೂ ಧರ್ಮದವರು ನಮ್ಮ ಧರ್ಮನೂ ಡೇಂಜರಲ್ಲಿದೆ ಅಂತಾರೆ, ಎಲ್ಲರ ಧರ್ಮನೂ ಡೇಂಜರ್ಗಾಗಿದೆ. ಒಂಥರ ಆ ಒಂದು ಫಿಯರ್ ಏನು ಬಂದಿದೆ 10 ವರ್ಷದಿಂದ, ಪ್ರತಿಯೊಬ್ಬರು ಭಾರತೀಯರು ಅವರವರ ಧರ್ಮ ಅವರವರಿಗೆ ಒಂದು ರಕ್ಷಣೆ ಅಂತ ಒಂದು ಕಡೆ ಹೇಳಿದ್ರೆ, ಸರ್ ವೈಲೆನ್ಸ್ ಅಗೇನ್ಸ್ಟ್ ವಿಮೆನ್ ಕಳೆದ 10 ವರ್ಷದಲ್ಲಿ 2014ರಲ್ಲಿ 100 ಕೇಸ್ ಆಗಿದ್ರೆ 2022ರಲ್ಲಿ ಆನ್ಯುಲಿ ಯಾವ ರೀತಿ ಇನ್ಕ್ರೀಸ್ ಆಗ್ತಿದೆ ಅಂದರೆ 130 ಕೇಸ್ಗಳು ನಡೀತಾ ಇದೆ ಇವತ್ತು, ಹೆಣ್ಣು ಮಕ್ಕಳ ವಿರುದ್ಧ ನಡೀತಿರುವಂತಹ ದೌರ್ಜನ್ಯ. ಜೊತೆಗೆ ನಮಗೆಲ್ಲ ಗೊತ್ತು ಏನು ಅನ್ಎಂಪ್ಲಾಯ್ಮೆಂಟ್ ರೇಟ್ ಯಾವ ಮಟ್ಟಕ್ಕೆ ಹೋಗಿದೆ ಅಂತ. ಸೆಂಟ್ರಲ್ ಗವರ್ಮೆಂಟಲ್ಲಿ ಹೆಣ್ಣು ಮಕ್ಕಳಿಗೆ ರಿಸರ್ವೇಷನ್ ಕೊಡ್ತಾ ಇದ್ದೀವಿ.
ಪ್ರೈವೇಟ್ ಕಂಪನಿಗಳಲ್ಲೂ ರಿಸರ್ವೇಷನ್ ತರಬೇಕು ಅಂತಿದ್ವಿ. ಈ ಒಂದು EWS ಇತ್ತಲ್ಲ, ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 10% ಮಾಡಿದ್ರಲ್ಲ 4% ಜನಾಂಗಕ್ಕೆ, ಅದನ್ನ ಎಲ್ಲ ಕಾಸ್ಟಿಗೂ ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಏನು ಎಕನಾಮಿಕಲಿ ವೀಕರ್ ಸೆಕ್ಷನ್ ಎಲ್ಲ ಇದರಲ್ಲೂ ಇದ್ದಾರೆ. ಸೊ ಅದನ್ನ ಬರೀ 4%ಗೆ 10% ಕೊಡೋದ್ರಲ್ಲಿ ಯಾವ ಒಂದು ನ್ಯಾಯನೂ ಇರಲಿಲ್ಲ. ಆ ರೀತಿ ಹಲವಾರು ನಾವು ರಿಫಾರ್ಮ್ಸ್ ನ ತರ್ತಾ ಇದ್ದೀವಿ. ನೀವು ಕಳೆದ ಬಾರಿ ಕೂಡ ನ್ಯಾಯ ಅನ್ನೋದನ್ನ ಕಳೆದ ಬಾರಿ ಈ ಬಾರಿ 5 ನ್ಯಾಯ ಹೇಳಿದ್ರೆ, ಕಳೆದ ಬಾರಿ ಕೂಡ ಒಂದು ನ್ಯಾಯವನ್ನ ಹೇಳಿದ್ರೆ, ನೀವು ನ್ಯಾಯ ಅಂತ ಹೇಳಿದ್ರೆ. ಅದಕ್ಕೆ ಮೋದಿ ಅವರು ಅಬ್ ಹೋಗಾ ನ್ಯಾಯ ಅಂತ ಹೇಳಿನೇ ಅವರು ಪ್ರಚಾರವನ್ನ ಮಾಡಿದ್ರು. 2019 ಲೋಕಸಭಾ ಚುನಾವಣೆ ಕ್ಯಾಂಪೇನ್ ನಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಅವ್ರು ಹೇಳಿದ್ದು, ನಾವು ಕೂಡ ಈಗ ನ್ಯಾಯ ಸಿಗ್ತಾ ಇದೆ ನಿಮಗೆ ಅಂತ ಹೇಳುವಂತ ಅವರು ಕೂಡ ಹೇಳಿದ್ರು. ಈಗ ಮತ್ತೆ ನೀವು ನ್ಯಾಯದ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀರಿ. ಎಷ್ಟು ಮಟ್ಟಿಗೆ ಈ ಬಾರಿ ನಿಮ್ಮ ನಂಬಿಕೆ ನಮಗೆ ಅವತ್ತು ಇತ್ತು, ಇವತ್ತು ಕೂಡ ಇದೆ. ಈ ಸಲ ಜನ ನಮ್ಮ ಕೈ ಹಿಡಿತಾರೆ. ಯಾಕೆ ಅಂದ್ರೆ ಜನರ ವಿರುದ್ಧ ನಡೆದಿರುವಂತಹ ಅನ್ಯಾಯ ಇದೆಯಲ್ಲ ಮೋದಿ ಗವರ್ಮೆಂಟ್ ಅಲ್ಲಿ, ಅದು ಎಕ್ಸ್ಪೋಸ್ ಆಗ್ತಿದೆಯಲ್ಲ. ಈ ಒಂದು ಇನ್ಸ್ಟಿಟ್ಯೂಷನ್ಗಳನ್ನ ಒಂಥರ ಏನಂತಾರೆ, ಪೆಟ್ ಅನಿಮಲ್ಸ್ ಮಾಡ್ಕೊಂಡಿದಾರಲ್ಲ, ಯಾರ್ಯಾರು ಅವ್ರ ವಿರುದ್ಧ ಹೋಗ್ತಾರೆ, ಅವ್ರ ವಿರುದ್ಧ ಚೂ ಬಿಡೋದಕ್ಕೆ, ಮತ್ತೆ ಅದೆಲ್ಲಾನು ಸೇರಿ ಜನ ನೋಡ್ತಾ ಇದ್ರಲ್ಲ, ಎಲೆಕ್ಟೋರಲ್ ಬಾಂಡ್ ಇದೆಯಲ್ಲ, ಅದರ ವಿರುದ್ಧ ಕ್ರಮ ಕೈಗೊಳ್ತೀವಿ. ಪ್ರತಿ ಒಂದು ಸ್ಕ್ಯಾಮ್ಗಳು ಯಾವ್ದ್ಯಾವ್ದು ನರೇಂದ್ರ ಮೋದಿ ಅವರಿಂದ ಆಗಿದೆ, ಪ್ರತಿ ಒಂದಕ್ಕೂ ನಾವು ಇನ್ವೆಸ್ಟಿಗೇಷನ್ ಕೂಡ ಮಾಡ್ತೀವಿ. ಅದು ಕೂಡ ನಮ್ಮ ಕಡೆಯಿಂದ ನಡೆಯುವಂತ. ಎಂ ಜಿ ಮಹೇಶ್ವರೇ, ತಮ್ಮ ಪ್ರಕಾರ ಕಾಂಗ್ರೆಸ್ನ ಈ ನ್ಯಾಯ ಪತ್ರ ಎಷ್ಟು ಮಟ್ಟಿಗೆ ನ್ಯಾಯ ಒದಗಿಸಿಕೊಡುತ್ತೆ ಅಂತ? ಇದು ಮುಂಗೇರಿ ಲಾಲ್ ಹಸೀನ್ ಸಪ್ನಾ ತರ, ಯಾವುದು ಅವಾಸ್ತವಿಕತೆ ಇದೆ, ಇದು ಸತ್ಯಕ್ಕೆ ಮತ್ತು ವಾಸ್ತವಕ್ಕೆ ಒಂದಕ್ಕೊಂದಕ್ಕೆ ಲಿಂಕ್ ಇಲ್ದಿರುವಂಥ ಒಂದು ಪ್ರಣಾಳಿಕೆ. ಬಹಳ ಬೇಸರ ಆಗ್ತದೆ. ಮೊದಲನೇದು, ಈ ಪ್ರಣಾಳಿಕೆ ಅಷ್ಟು ಬರೋಷ್ಟು ಸೀಟ್ಗಳು ಅವ್ರಿಗೆ ಏನು ಕನಸು ಏನಿದೆ, ಈ ಆಡಳಿತ ಮಾಡ್ತೀವಿ ಅನ್ನೋವಂಥದ್ದೇ ಬಹು ದೂರದ ಕನಸು. ಎಲ್ಲ ಸರ್ವೆಗಳು ಏನು ತೋರಿಸ್ತಿದೆ ಅಂತಂತಂದರೆ, ಇದು ಒಂದು ಪತ್ರಿಕೆಗಳಲ್ಲಿ ಪೇಪರ್ನಲ್ಲಿ ಉಳಿತಕ್ಕಂಥ ಒಂದು ರಿಟರ್ನ್ ಡ್ರಾಫ್ಟ್ ಆಗಿ ಪರಿವರ್ತನೆ ಆಗುತ್ತೆ. ಪ್ರಶ್ನೆ ಇರ್ತಕ್ಕಂಥದ್ದು ಏನು, ನಮ್ಮ ಮೇಡಮ್ ಅವರು ಹೇಳಿದರು, ಯಾವ ಪ್ರಣಾಳಿಕೆ ಇವರು ತೆಗೆದುಕೊಂಡು ಹೋಗಿದ್ದಾರೆ ಅದು 2 ಅಂಶಗಳಿಗೆ ಫೋಕಸಿಂಗ್ ಮಾಡಿರೋವಂಥದ್ದು. ಒಂದು, ಭಾರತವನ್ನು ಇವರ ಮ್ಯಾನಿಫೆಸ್ಟೋ ಪ್ರಕಾರ ಹೋಗ್ಬಿಟ್ರೆ ಈ ದೇಶವನ್ನು ಒಂದು ಥಿಯೋಕ್ರೆಟಿಕ್ ಸ್ಟೇಟ್ ಮಾಡುವಂಥ ಪ್ರಯತ್ನ. ಅವರು ಏನೇನೆಲ್ಲ ಭರವಸೆ ಕೊಟ್ಟಿದ್ದಾರಲ್ಲ, ಅದು ಸಾಚಾರ್ ವರದಿಯಿಂದ ಹಿಡಿದು ಜಡ್ಜಸ್ಗಳನ್ನ ಅಪಾಯಿಂಟ್ ಮಾಡ್ತೀವಿ ಅನ್ನೋ ಹಿಡ್ಕೊಂಡು ಬುರ್ಕಾ ತರ್ತೀವಿ ಅಂತ ಹೇಳೋದಕ್ಕಂಥದ್ದು ಪ್ರತಿಯೊಂದು ಏನು ಹೇಳಿದ್ದಾರೆ, ಟ್ರಿಪಲ್ ತಲಾಖಿಗೆ ಬೇರೆ ಮಾಡಿಫಿಕೇಷನ್ ತರ್ತೀವಿ ಅಂತ ಹೊರಟಿದ್ದಾರೆ. ಅದರ ಅರ್ಥ ಏನಂತಂದರೆ, ಈ ಭಾರತವನ್ನು ಟುವರ್ಡ್ಸ್ ಒಂದು ಮತೀಯ ದೇಶವನ್ನಾಗಿ ಮಾಡುವಂಥ ರ್ಯಾಡಿಕಲೈಸೇಷನ್ಗೆ ಒತ್ತು ಕೊಡುವಂಥ ಒಂದು ಪ್ರಯತ್ನ. ಎರಡನೇದು, ಇವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು. ಈ ಗ್ಯಾರಂಟಿಗಳು ಯಾವ ಕಾರಣಕ್ಕೂ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗದೇ ಇರೋವಂಥದ್ದು. ಉದಾಹರಣೆಗೆ, ಮಹಾಲಕ್ಷ್ಮಿ ಅಂತ 1 ಲಕ್ಷ ರೂಪಾಯಿ ಒಂದು ಕುಟುಂಬಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು. ಈ ದೇಶದ ಲೆಕ್ಕ ಹಾಕೊಳ್ಳಿ, ಒಂದು 80 ಕೋಟಿ ಜನ, ಒಂದು 20 ಕೋಟಿ ಮನೆಗಳಿಗೆ ಕೊಡಬೇಕು ಅಂತಂದ್ರೆ 20 ಲಕ್ಷ ಕೋಟಿ ರೂಪಾಯಿ ಬೇಕು. 20 ಲಕ್ಷ ಕೋಟಿ ರೂಪಾಯಿ ಬೇಕು. ನಮ್ಮ ಬಡ್ಜೆಟ್ ಇವತ್ತಿರ್ತಕ್ಕಂಥದ್ದು 47 ಲಕ್ಷ ಕೋಟಿ ರೂಪಾಯಿ. 20 ಲಕ್ಷ ಕೋಟಿ ರೂಪಾಯಿ ಒಂದು ಯೋಜನೆಗೆ ಇವ್ರು ಮಾಡ್ತಾರೆ ಅಂತಂತಂದರೆ ಅರ್ಥ ಆಯ್ತಾ? ಇದು ಒಂದು ಬೋಗಸು, ಒಂದು ವಂಚನೆ ಮಾಡ್ತಕ್ಕಂಥ ಬಡ್ಜೆಟ್. ಜನರ ಮನಸ್ಸಿನ ಒಳಗಡೆ ಕಾಂಗ್ರೆಸ್ ಮುಕ್ತ ಭಾರತದ ಕಡೆ ಏನು ದ ಕಂಟ್ರಿ ಈಸ್ ಮೂವಿಂಗ್ ಟುವರ್ಡ್ಸ್, ಲಿಂಪಿಂಗ್ ಟುವರ್ಡ್ಸ್ ದ ಕಾಂಗ್ರೆಸ್ ಮುಕ್ತ ಭಾರತ, ಅತ್ತ ಕಟ್ಟ ಕಡೆಯ ಒಂದು ಪ್ರಯತ್ನ ಇದು ಅಷ್ಟೇ. ಪ್ರಶ್ನೆ ಮಾಡ್ತೇನೆ, ಚಿದಂಬರಂನವರು ಇದನ್ನು ಎಡೆಡ್ ಬೈ ದಿಸ್ ಮ್ಯಾನಿಫೆಸ್ಟೋ ಕಮಿಟಿ. 2014ನೇ ಇಸ್ವಿ ಹೇಳಿದ್ರು ಇವರು ಮೇಡಮ್. 14ನೇ ಇಸ್ವಿ ಹೇಳಿದಂಥ ಸಂದರ್ಭದಲ್ಲಿ ಭಾರತ ಅವತ್ತಿನ 10ನೇ ಆರ್ಥಿಕ ಶಕ್ತಿಯಾಗಿ ನಿಂತಿತ್ತು. ಕೇವಲ 10 ವರ್ಷಗಳಲ್ಲಿ ನಾವಿವತ್ತು 5ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಯಾವುದೆಲ್ಲ ಅಸಾಧ್ಯ ಅಂತ ಅವ್ರು ಹೇಳಿದರು ಅದೆಲ್ಲವನ್ನು ಸಾಧ್ಯ ಮಾಡಿದ್ವಿ. ಉದಾಹರಣೆಗೆ ಡಿಜಿಟಲ್ ಟ್ರಾನ್ಸಾಕ್ಷನ್, ಕರೆಂಟು ಲಿಂಕ್ ಕೊಡೋಕ್ಕಾಗತ್ತಾ ಅಂತೇಳಿ ಪಾರ್ಲಿಮೆಂಟಲ್ಲಿ ಮಾತನಾಡಿದರು ಚಿದಂಬರಂ ಅವರು. ನಾವೇನೀಗ UPI, ಪೇಟಿಎಮ್ಮು ಏನೆಲ್ಲ ನಾವು ಮಾಡ್ತಾಯಿದ್ದೀವಿ, ಇದು ಸಾಧ್ಯನೇ ಇಲ್ಲ ಈ ದೇಶಕ್ಕೆ ಅಂತ ಹೇಳಿದರು. ನಮ್ಮ ಕಣ್ಣು ಮುಂದೆ 24 ಲಕ್ಷ ಕೋಟಿ ರೂಪಾಯಿ ಇವತ್ತು ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗ್ತದೆ. ಒಂದು ನಿಮಿಷ, ಜಗತ್ತಿನ 100 ದೇಶಗಳಿಗೆ ಸೀಮಿತವಾಗಿ. ಇದೆಲ್ಲದಕ್ಕಿಂತ ಜಾಸ್ತಿ ಇವತ್ತಿನ ಈ ಬಡ್ಜೆಟ್ ಏನು ಮ್ಯಾನಿಫೆಸ್ಟೋ ತಂದಿದ್ದಾರಲ್ಲ, ಇದು ವಿದೇಶಿ ಶಕ್ತಿಯ ಕೈವಾಡ. ಬಾಬ್ ಸೊರೋಸಿನ ಇಂಡಿಕೇಶನ್, ಬಾಬ್ ಸೊರೋಸಿನ ಇನ್ಸ್ಟಿಗೇಷನ್, ಅವರು ಅಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು ಬಫಲೋ ಬಿಚ್ಚು. ಇವರ ಮ್ಯಾನಿಫೆಸ್ಟೋ ಒಳಗಡೆ ಅಮೆರಿಕದ ಚಿತ್ರ ಹಾಕ್ತಾರೆ,
ಇವರು ಮ್ಯಾನಿಫೆಸ್ಟೋ ಒಳಗಡೆ ವಿದೇಶಿ ಅವರ ಥಿಂಕಿಂಗ್ ಅನ್ನ ಹಾಕ್ತಾರೆ. ಎಡಪಂಥೀಯ ಬಾಬ್ ಸರೋಸರ ಇನ್ಸ್ಟಿಗೇಷನ್ ಮೇಲೆ ಮ್ಯಾನಿಫೆಸ್ಟೋ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.